ಆಯ್ತಿರೋರೆ ನಮಸ್ತೆ. ಹಾಂ ಸರ್ ನಮಸ್ತೆ ಸರ್. ನಿಮ್ಮ ತಾಯಿ ಅವರು ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ ಆಯ್ತಾ? ಹಾಂ ಸರ್. ನೀವು ಒಂದು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ನಮ್ಮ ತಾಯಿಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ. ಹಾಂ ಸರ್ ಹೌದು. ಆ ಥರ ಏನೂ ಇಲ್ಲ, ನಮಗೆ ನಂಬಿಸಿ ಮೋಸ ಮಾಡಿರೋದು ಅಂತ ನಿಮ್ಮ ತಾಯಿಯವ್ರು ಮಾಡ್ತಿರೋ ಆರೋಪ. ಇಲ್ಲ ಸರ್, ಆ ಥರ ಆರೋಪ ಮಾಡ್ತಿರೋದು ಸುಳ್ಳು ಅಂತ ಹೇಳತ್ತೀನಿ ಸರ್. ಯಾಕಂದ್ರೆ ಮದ್ವೆ ಆದ್ಮೇಲೆ 3 ತಿಂಗಳು ನಮ್ಗೆ ಫುಲ್ ಸಪೋರ್ಟ್ ಮಾಡ್ಯಾರ ಸರ್. ಈಗ ಒಮ್ಮಿಗೆ ಸಡನ್ ಆಗಿ 2 ಡೇಸ್ ಆದ್ರೂ ಸರ್ ಫುಲ್ ಅಪೋಸಿಟ್ ನಿಂತಾರ ಸರ್. ಸೊ ಅದಕ್ಕೆ ನಾ ಆ ಸ್ಟೇಟ್ಮೆಂಟ್ ಕೊಟ್ಟೆ. 3 ತಿಂಗಳು ನಿಮಗೆ ಸಪೋರ್ಟ್ ಮಾಡಿದ್ರಾ? ಹಾಂ ಸರ್, ಅವ್ರು ಫುಲ್ ಸಪೋರ್ಟ್ ಮಾಡ್ಯಾರ ಸರ್. ಕಾಲ್ ಹಚ್ಚಿ ಮಾತಾಡ್ಯಾರ ಸರ್. ಶಿವಕ್ಕ ಅವ್ರು ಈ ಕೇಳಿ ಏನ್ ಹೇಳ್ತೀರಾ ನೋಡಿ, ನೀವೇ ಸಪೋರ್ಟ್ ಮಾಡಿದಿರಂತಲ್ಲ 3 ತಿಂಗಳು. ಏನ ನಾವು ಮುಸಲ್ರ ಅಪ್ಪ ಅವ್ವ ಬಂದಾಗ ಏನ್ ಹೇಳಿದ್ವಿ, ಅವ್ರ ಅಪ್ಪ ಅವ್ರ ಕರಸ್ರಿ ಏನ್ ಹೇಳಿದ್ವಿ, ಆಕೆ ಗೊತ್ತಿಲ್ಲ ಹಂಗ ಲಗ್ನ ಆಗಿ ಬಂದಿದ್ದು, ಆಕೆ ನಮ್ಮ ಮನೆಯಾಗಿದ್ದು ಸಪೋರ್ಟ್ ಎಲ್ಲ ಮಾಡೈತ್ರಿ. ಆಕಿನ ಇದೇ ಇಲ್ಲಿ ಓಣ್ಯಾಗ ಕೇಳಿ ಬರಿಬೇಕಾರ ನೀನ ಆಕೆ ತುಳಿತೇನೆ ಹಂದಿ ತೊಳ್ದಂಗ ಆದ್ರಗಿತ್ತಿ. ನನಗೇನು ಬಾಡಾಗ ಹೊಲಸ ರಂಡಿ ಮುಸಲ್ಮನ್ ಕೂಡ ಹೋಗಣ್ಣಕ ನನ್ನ ಮಂದಿ ಒಳಗ ಕಾಲ್ಮರ್ಗಿಲ್ಲ ಹೊಡಿತಾಳ್ರಿ ರಂಡಿ ನನ್ನ. ನಾ ಕೊಟ್ಟಲ್ಲಿ ಮಾಡ್ಕೊತಾನೆ ಅಂತ ಮಾತು ಕೊಟ್ಟು ಹಿಂಗ ಅಳಸ್ತ್ಯಾ ರಂಡಿ. ಬಾ ನಾಳೆ ಅಲ್ಲಿ ಮಾಡ್ತಾನೆ ನಿನ್ನ ಮದ್ವಿ ಯಾವಂತೆ ಅವ್ರು ಕೂಡ ಮಾಡ್ತಾನೆ. ಬಾ ಅಲ್ಲಿ ಪೊಲೀಸ್ ಸ್ಟೇಷನ್ಯಾಗ. ಹಲೋ ಸರ್. ಮಾತು ಕೇಳಿಸ್ತಾ ಇದೆಯಾ ನಿಮ್ಮ ತಾಯಿ ಮಾತು ನಿಮಗೆ ಗಾಯತ್ರಿ ಅವರೇ? ಹಾಂ ಸರ್, ಅದೇ ಸರ್ ಈಗ ಫುಲ್ ಅವ್ರೀಗ ಹಿಂಗೆಲ್ಲ ಫುಲ್ ಉಲ್ಟಾ ಸ್ಟೇಟ್ಮೆಂಟ್ ಏನೇನೋ ಕೊಡಾಕತ್ತಾರೆ ಸರ್, ಏನೇನೋ ಹೇಳತ್ತಾರೆ. ಅಲ್ಲ, ಅವ್ರು ಹೇಳ್ತಾರೆ ಹೋಗಿ ಹೋಗಿ ಮುಸ್ಲಿಮ್ನ ಮದುವೆ ಆದ್ರೆ ನಾನು ಯಾಕೆ ಸಪೋರ್ಟ್ ಮಾಡಲಿ, ಗಲ್ಲಿನಲ್ಲಿ ನಮಗೆಲ್ಲ ಹೊಡಿತಾರೆ, ನಾನು ಸಪೋರ್ಟೇ ಮಾಡಿಲ್ಲ ನಿಮಗೆ ಅಂತ ಅವ್ರು ಹೇಳ್ತಾ ಇರೋದು. 3 ಮಂತ್ಸ್ ಅವ್ರು ಮಾತಾಡಿ ಬೈಕ್ ನಮ್ಮ ಕಡೆ ಎಲ್ಲ ಅವ್ರು ಮಾತಾಡ್ಯಾರ ನನ್ನ ಜೊತೆ. ಅಣ್ಣನ ಕಾಲ್ ಮಾಡ್ಕೊಂಡು ಮಾತಾಡ್ಯಾರ ನನ್ನ ಜೊತೆ. ಅಲ್ಲ, ನಿಮಗೆ ಅವ್ರು ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ, ಏನು ಸಾಕ್ಷಿ ಇದೆ? ಇದೆ ಸರ್, ನಾನು ಅವ್ರಿಗೆ ಅಮೌಂಟ್ ಹಾಕಿ ಪ್ರೂಫ್ ಇದೆ ಸರ್, ಆಮೇಲೆ ಕಾಲ್ ರೆಕಾರ್ಡಿಂಗ್ ಪ್ರೂಫ್ ಇದೆ ಸರ್, ಎಲ್ಲ ಪ್ರೂಫ್ ಐತ್ರಿ ಸರ್ ನನ್ನ ಕಡೆ. ಈಗ ಮುಕ್ಳೆಪ್ಪ ಅಂದ್ರೆ ನಿಮ್ಮ ಮನೆಯವರು ಫೋನ್ ಮಾಡಿ ಬೆದರಿಕೆ ಹಾಕಿದಾರಂತೆ, ನಮಗೆಲ್ಲ ಪೊಲೀಸರು ಅವರು ಇವರೆಲ್ಲ ಗೊತ್ತು, ಒಳಗೆ ಹಾಕಿಸ್ತೀನಿ ಅಂತ. ನಾನು ಮೇಜರ್ ಅದೇನ್ರಿ ಸರ್, ನಮ್ಗೆ ಈಗ ವಯಸ್ಸು 22 ಸರ್, ನಾ ಮೇಜರ್ ಅದೇನ್ರಿ ಸರ್. ನಾ ಇಚ್ಛೆಯಿಂದ ಮದ್ವೆ ಆಗಿದೆ ಸರ್, ಯಾರು ಫೋರ್ಸ್ ಮಾಡಿಲ್ಲ, ಯಾರು ಬೆದರಿಕೆ ಆಗಿಲ್ಲ. ಅದು ಬೇರೆ ವಿಚಾರ, ನೀವು ಮದುವೆ ಆಗಿರೋದು ಬೇರೆ ವಿಚಾರ ಗಾಯತ್ರಿ ಅವರೇ. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಆಗಿರೋದು. ಜೀವ ಬೆದರಿಕೆ ಅದಕ್ಕೆ ಹಾಕ್ತಾರೆ ಸರ್, ಅವ್ರು ಯಾರು ಹಾಕಿಲ್ಲ ಸರ್, ಸುಮ್ಮನೆ ಸುಳ್ಳು ಸ್ಟೇಟ್ಮೆಂಟ್ ಕೊಡಾತಾರಿ ಸರ್ ಅವರು. ಅದ್ರ ನಿಮ್ಮ ತಾಯಿ ಸುಳ್ಳು ಹೇಳ್ತಾ ಇದ್ದಾರಾ? ಹಾಂ ಸರ್, ಅದು ಗೊತ್ತಾಗ್ತದೆ ಸರ್, ಪ್ರೂಫ್ ಎಲ್ಲ ಅದು ನಾ ಅಪ್ಲೋಡ್ ಮಾಡ್ತೀನಿ ಸರ್ ನಾನು ಸೋಷಿಯಲ್ ಮೀಡಿಯಾದಾಗ. ಅದು ಅಪ್ಲೋಡ್ ಮಾಡಿ ನಾ ಗೊತ್ತಾಗಿತ್ತು ಯಾರು ಸುಳ್ಳು ಮಾತಾಡೋದಾರ ಯಾರು ಕರೆ ಮಾತಾಡತಾರ ಅಂತಂದು. ಈಗ ನಿಮ್ಮ ಮನೆಯವ್ರು ನಿಮ್ಮ ಜೊತೆ ಇದ್ದಾರಾ? ಇಲ್ಲ ಸರ್. ಇಲ್ವಾ? ಇವಾಗ ನಾನು ನಿಮ್ಮ ಹೊರಗಿದ್ದೆ ಸರ್. ಅಲ್ಲಲ್ಲ, ಲೈವಲ್ಲೇ ನೀವು ಮಾತನಾಡ್ತಿರೋದು. ಹಾಂ ಸರ್. ಆಯ್ತಾ? ನೀವು ಅಂದರೆ ನಿಮ್ಮ ತಂದೆ ತಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವು ಹೇಳ್ತಿರೋದು ಇವಾಗ. ಹಾಂ ಸರ್, ಇವಾಗ 2 ಡೇಸ್ ಇಂದ ಅವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಾರ ಅದೆಲ್ಲ ಸುಳ್ಳು ಹೇಳತ್ತಾರ ಸರ್ ಅವರು. ನಿಮ್ಮ ಮುಕ್ಳೆಪ್ಪ ಅವ್ರು ಇದ್ದಾರಾ ನಿಮ್ಮ ಜೊತೆ? ಹಾಂ ಸರ್. ಕೊಡಿ, ಫೋನ್ ಕೊಡಿ ಇದ್ರೆ. ಅಂದ್ರೆ ಕಾಲಲ್ಲಿ ಕನೆಕ್ಟ್ ಮಾಡಕ್ ಆಗಲ್ಲ ಸರ್, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಸ್ವಲ್ಪ ಹೊರಗೆ ಬಂದಿನಿ ಸರ್ ಇಲ್ಲಿ ಮಾತಾಡಕ. ಸೊ ಇವಾಗ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿರಲ್ಲ ಸರ್, ನನ್ನ ಜೊತೆ ಮಾತಾಡಿ. ಓಕೆ, ಇವಾಗ ಯಾಕೆ ನಿಮ್ಮ ಪ್ರಕಾರ ಯಾಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆನೇ ಸುಳ್ಳು ಹೇಳ್ತಾರೆ? ಅದೇ ಸರ್ ಸುಳ್ಳು ಅಂತಂದ್ರೆ ಈಗ ಅವ್ರು ಈಗ ನಾನು ಮೇಜರ್ ಅದೇನ್ ಸರ್, ಈಗ ನಾನು 22 ಐತಿ, ನಂಗೆ ಅದ್ರ ರೈಟ್ಸ್ ಐತೆ ಮದುವೆ ಆಗೋದು. ನಿಮ್ಮ ಮದುವೆ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲಮ್ಮ ಗಾಯತ್ರಿ ಅವರೇ, ನಿಮ್ಮ ಮದುವೆ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ. ಹಾಂ ಸರ್. ನಿಮ್ಮ ಗಂಡ ನಿಮ್ಮ ಅಪ್ಪ ಅಮ್ಮನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಿರೋದು ಆರೋಪ. ಪೊಲೀಸ್ ಕಂಪ್ಲೇಂಟ್ ಆಗಿದೆ, FIR ಕೂಡ ಆಗಿದೆ. ಅದು ಪ್ರೂಫ್ ಐತೇನ್ರಿ ಸರ್? ಅದು ಜೀವ ಬೆದರಿಕೆ ಹಾಕಿದ್ದು ಏನಾದ್ರು ಅವ್ರ ಕಡೆ ಪ್ರೂಫ್ ಐತ್ರಿ ಸರ್? ಇದ್ರೆ ಪೊಲೀಸರು ಕೊಡಬೇಕು, ಸುಮ್ಮನೆ FIR ಹೆಂಗೆ ಮಾಡ್ತಾರೆ ಅವರು? ಅದೇ ಸರ್, ಪ್ರೂಫ್ ನೋಡಿದ್ಮೇಲೆ ನಾನು ಆನ್ಸರ್ ಕೊಡ್ತೀನಿ ಸರ್, ಯಾಕಂದ್ರೆ ನಂಗೆ ಅದು ಪ್ರೂಫ್ ಕೊಟ್ಟೇ ಇಲ್ಲ ಸರ್, ಸುಳ್ಳು ಹೇಳತ್ತಾರೆ ಸರ್. ಅದೇನಾದ್ರು ಕಾಲ್ ರೆಕಾರ್ಡಿಂಗ್ ಐತಾ ಅಥವಾ ಏನಾದ್ರು ಜೀವ ಬೆದರಿಕೆ ಹಾಕಿದ್ದು ಏನಾದ್ರು ಪ್ರೂಫ್ ಸಾಕ್ಷಿ ಇದ್ರೆ ನಾ ಆನ್ಸರ್ ಕೊಡ್ತೀನಿ ಸರ್. ಅಂದ್ರೆ ನಿಮ್ಮ ಪ್ರಕಾರ ಹಾಕಿಲ್ಲ ಅಂತ ಹೇಳ್ತೀನಿ ಸರ್. ಯಾವ ಬೆದರಿಕೆ ಹಾಕಿಲ್ಲ ಸರ್, ಏನಿಲ್ಲ ಸರ್, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂತ ಆರಾಮ್ಸೆ ಇದ್ವಿ ಸರ್ 3 ತಿಂಗಳು. ಅವಾಗ ಆರಾಮ್ಸೆ ನಿಮ್ ಜೊತೆ ಮಾತಾಡ್ಕೊಂತ ಖುಷಿಯಿಂದನೇ ಇದ್ರಿ ಸರ್. ಈಗ 2 ಡೇಸ್ ಆಯ್ತು ಫುಲ್ ಅಪೋಸಿಟ್ ಅದಾರ ಸರ್ ಅವರು. ಆ 3 ತಿಂಗಳು ನೀವು ಮದುವೆ ಆಗಿದ್ದೀರಾ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ಅಂತ ನಿಮ್ಮಮ್ಮ ಹೇಳೋದು. ಗೊತ್ತಿತ್ತು ಸರ್, ಗೊತ್ತಿದ್ರೆ ಯಾವ ತಾಯಿ ಬಿಡ್ತಾರೆ ಸರ್ 3 ತಿಂಗಳು. ಮತ್ತೆ ನಂಗೆ ಡ್ರೆಸ್ ಎಲ್ಲ ಹಳೆ ಡ್ರೆಸ್ ಎಲ್ಲ ಕೊಡ್ತಾರೆ ಸರ್ ನನ್ನ ಮನ್ಯಾಗಿದ್ದ ಡ್ರೆಸ್ ಅವ್ರ ಕೊಡ್ತಾರೆ ಸರ್ ಮನೆ ಕರೆಸಿ ನಿನ್ ಡ್ರೆಸ್ ಎಲ್ಲ ಮತ್ತೆ ಹಾಕೊಳಕೋದು ತಗೊಂಡ್ ಹೋಗ್ಬಾ ಅಂತಂದು. ಅಂದ್ರೆ ಮೊದಲು ಚೆನ್ನಾಗಿದ್ದವರು ಈಗ ಈ ತರ ನಿಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಯಾರೋ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಅಂತನಾ ನೀವು ಹೇಳೋದು? ಹಾಂ ಸರ್, ಅದಷ್ಟು ನಂಗೆ ಗೊತ್ತಿಲ್ಲ ಸರ್. ಒಟ್ಟು ಈಗ 2 ಡೇಸ್ ಇಂದ ಭಾಳ ಅಪೋಸಿಟ್ ಅದಾರ ಸರ್ ಅವ್ರು. ನನ್ನ ಹಳೆ ಡ್ರೆಸ್ ಈಗ ನಾನು ಅದು ಪ್ರೂಫು ತೋರಿಸ್ತೇನೆ ಸರ್. ನನ್ನ ತವ್ರ ಮನೆಯಾಗಿದೆ ಡ್ರೆಸ್ ಎಲ್ಲ ಈಗ ನನ್ನ ಕಡೆ ಹೆಂಗೆ ಬರ್ತಾವೆ ಸರ್, ಅದು ನಮ್ಮ ಮಮ್ಮಿ ಪಪ್ಪ ಕೊಟ್ಟೆಲ್ಲ ಬರ್ತಾವಲ್ಲ, ಅವೆಲ್ಲ ಡ್ರೆಸ್ ನನ್ನ ಕಡೆ ಅದಾವ ಸರ್ ಈಗ.
ಅವರೆಲ್ಲ ಡ್ರೆಸ್ ಎಲ್ಲ ಕೊಟ್ಟು ಕಳ್ಸಾರ, ಎಲ್ಲ ಚಲೋ ಮಾತಾಡ್ಯಾರ ಸರ್. ನಮ್ ಕಡೆ ಅಮೌಂಟ್ ಹಾಕಿಸ್ಕೊಂಡಾರ ಸರ್. ಅವ್ರು ಪೇಮೆಂಟ್ ನನ್ ಮದ್ದಿದ್ದೆಲ್ಲ ನನ್ ಅಮೌಂಟ್ ಹಾಕಬೇಕನ್ನಿ ಅಂತ ಫೋರ್ಸಬಲಿ ಹಾಕಿಸ್ಕೊಂಡಾರ ಸರ್. ಹೀಗೆಲ್ಲ ಹಾಕಿಸ್ಕೊಂಡು 2 ಡೇಸಿಂದ ಯಾಕೆ ಉಲ್ಟಾ ಬೀಳಾತಾರ ನೀವು ಹೇಳಿದ್ರಿ ಸರ್. ಅಲ್ಲ, ಇನ್ನೂ ಅದಕ್ಕೂ ಮೊದಲು ಇನ್ನೂ ಒಂದು ಆರೋಪ ಮಾಡಿದ್ರು. ಈ ಶೂಟಿಂಗ್ಗೆ ಅಂತ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಬ್ರೈನ್ ವಾಶ್ ಮಾಡಿ ಲವ್ ಜಿಹಾದ್ ಮಾಡಿದ್ದಾರೆ. ಮೊಕಳೆಪ್ಪ ಎಲ್ಲಾ ವಿಚಾರ ಸತ್ಯಗಳನ್ನ ಮುಚ್ಚಿಟ್ಟು ನಿಮ್ಮ ಹತ್ರ ಮದುವೆ ಆಗಿದ್ದಾರೆ ಅಂತ. ಚಾನ್ಸೇ ಇಲ್ಲ ಸರ್. ಯಾರು ಮಾಡ್ತಾರ ಸರ್? ನಾನು ಸಣ್ಣಕ್ಕಿಂದ್ರಿ ಸರ್, ಈಗ 22 ವಯಸ್ಸು ಹುಡುಗಿ. ನಾನು ಯಾರು ಫೋರ್ಸ್ ಮಾಡಿ ಲವ್ ಜಿಹಾದ್ ಮಾಡ್ತಾರ ಸರ್? ನಾನು ಸ್ವ ಇಚ್ಛೆಯಿಂದ ಮದ್ವೆ ಆಗಿನಿ ಸರ್. ಪ್ರೀತಿಸಿ ಮದ್ವೆ ಆಗೀವಿ. ನಮ್ ಕಲಾವಿದ್ರ ನಡಕ್ ಯಾಕೆ ಜಾತಿ ತಗೊಂಡ್ಬರ್ತಾರ ತಿಳಿವಲ್ರಿ ಸರ್. ನಾವ್ ಕಲಾವಿದ್ರಿ ಸರ್. ಸರಿ ಅಮ್ಮ ಗಾಯತ್ರಿ, ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ನಾವು ಕಲಾವಿದರು, ನಮ್ಮ ನಡುವೆ ಯಾಕೆ ಜಾತಿ ತರ್ತಾರೆ, ಸುಳ್ಳು ಇವೆಲ್ಲ ಅಂತ ಅವರ ಒಟ್ಟಲ್ಲಿ ಅವರವರ ಮೂಗಿನ ನೇರಕ್ಕೆ ಅವ್ರವ್ರು ಮಾತನಾಡ್ತಾ ಇದ್ದಾರೆ. ಜೀವ ಬೆದರಿಕೆ ಹಾಕಿರೋದು ಸುಳ್ಳು, ಪ್ರೂಫ್ ಇದ್ರೆ ಕೊಡ್ಲಿ ಅಂತ ಈಗ ಗಾಯತ್ರಿ ಕೇಳ್ತಿರೋದು. ನನ್ನ ಗಂಡಗೆ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇನೇನೋ ಸುಳ್ಳು ಸುದ್ದಿ. ರೈಟ್.